ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜು ಯೂಟ್ಯೂಬ್ ಚಾನಲ್. ಸೊ ಈ ಮತ್ತೆ ಕಂಟಿನ್ಯೂಸ್ ಸೆಷನಲ್ಲಿ ನಾವು ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡೇಟಾ ಇಂಟರ್ಪ್ರಿಟೇಷನ್ ಬೇಸಿಕ್ಸ್ ಅಂದರೆ ಬೇಸಿಕ್ ಡೇಟಾ ಇಂಟರ್ಪ್ರಿಟೇಷನಲ್ಲಿ ಏನೇನು ಕೇಳಲ್ಲ. ಸೊ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಒಂದು ಕ್ವಶನ್ ಅಂದರೆ 5 ಕ್ವಶನ್ ಇದ್ದೇ ಇರುತ್ತೆ. 5ರಿಂದ 10 ಕ್ವಶನ್ ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಇದ್ದೇ ಇರುತ್ತೆ. ಸೊ ಆಲ್ ಆರ್ ವೆರಿ ಈಸಿ ಕ್ವಶನ್ಸ್. 4 ಕ್ವಶನ್ ಅಂತೂ ಕಂಪ್ಲೀಟಾಗಿ ಅಟೆಂಡ್ ಮಾಡ್ಬೋದು, ಎನಿ ಡಿಫಿಕಲ್ಟೀಸ್ ಇಲ್ಲದೇ. ಸೊ ನೋಡಿ, ಡೇಟಾ ಇಂಟರ್ಪ್ರಿಟೇಷನ್ ಅಂದರೆ ಏನು, ಡೇಟಾ ಅಂದರೆ ಏನು. ಫಸ್ಟ್, ಡೇಟಾ ಈಸ್ ಎ ವೇ ಆಫ್ ರೆಪ್ರೆಸೆಂಟ್ ಇನ್ಸ್ಟ್ರಕ್ಷನ್ಸ್. ಯಾವುದೇ ಒಂದು ಇನ್ಸ್ಟ್ರಕ್ಷನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಅದ್ರ ಮುಖಾಂತರ ಮಾಡ್ತೀವಿ, ಡೇಟಾ ಮುಖಾಂತರ ಮಾಡ್ತೀವಿ. ಮತ್ತು ಫ್ಯಾಕ್ಟ್ಸ್ ಇರ್ಬೋದು, ಕಾನ್ಸೆಪ್ಟ್ಸ್ ಇರ್ಬೋದು, ಅದನ್ನ ಒಂದು ಆರ್ಗನೈಸ್ಡ್ ಫಾರ್ಮ್ಯಾಟ್ ಮತ್ತು ಸೂಟೇಬಲ್ ಫಾರ್ ಕಮ್ಯುನಿಕೇಷನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನು ನಾವು ಡೇಟಾ ಅಂತ ಕರಿತೀವಿ. ದಿಸ್ ಅ ಬೇಸಿಕ್. ಸೊ ಡೇಟಾ ತುಂಬ ಜಾಸ್ತಿ ಇದ್ದರೆ ಏನು ಮಾಡ್ತಾರೆ, ಇನ್ ಕೇಸ್ ಡೇಟಾ ಇಸ್ ಟೂ ಲಾರ್ಜ್, ಸೊ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಎ ಪ್ರಿಸೈಸ್ ಫಾರ್ಮ್ ಇನ್ ಎ ನಂಬರ್ ಆಫ್ ವೇಸ್. ಸೊ ಒಂದು ಪ್ರಿಸೈಸ್ ಫಾರ್ಮಲ್ಲಿ ಹಲವಾರು ವೇನಲ್ಲಿ ನಾವು ಡೇಟಾನ ರೆಪ್ರೆಸೆಂಟ್ ಮಾಡ್ಬೋದು. ಸೊ ನಾವು ಯಾವಾಗ ಡೇಟಾನ ಒಂದು ಪ್ರಿಸೈಸ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತೀವೋ ಅಂದರೆ ಅರ್ಥ ಆಗೋ ರೀತಿಯಲ್ಲಿ, ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ, ಅಂದರೆ ಡೇಟಾನ ನಾವು ಅರ್ಥ ಆಗೋ ರೀತಿಯಲ್ಲಿ ಯಾವಾಗ ಪ್ರಿಸೈಸ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಮತ್ತು ಅದನ್ನು ಇಂಟರ್ಪ್ರಿಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಆ ಡೇಟಾನ ಪ್ರಿಸೈಸ್ ಫಾರ್ಮಲ್ಲಿರೋದನ್ನ ನಾವು ಇಂಟರ್ಪ್ರಿಟ್ ಮಾಡ್ತೀವಲ್ಲ, ಅದನ್ನು ನಾವು ಡೇಟಾ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಓಕೆ, ಡೇಟಾ ಇಂಟರ್ಪ್ರಿಟೇಷನ್ ಅದರ ಬಗ್ಗೆ ನಿಮಗೇನು ಜಾಸ್ತಿ ಕ್ವಶನ್ಸ್ ಅಂದರೆ ಇದು ಏನು ಥಿಯರಿಯಲ್ಲಿ ಏನೂ ಕೇಳೋದಿಲ್ಲ, ಎಲ್ಲ ಪ್ರಾಬ್ಲಮೆಟಿಕ್ಕೇ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ರೆಪ್ರೆಸೆಂಟೇಷನ್ ಇರುತ್ತೆ. ಒಂದು ಬಂದುಬಿಟ್ಟು ಡೇಟಾ ಟೇಬಲ್ಸು, ಒಂದು ಟೇಬಲ್ ಫಾರ್ಮಲ್ಲಿರುತ್ತೆ. ಸೆಕೆಂಡ್ ಒನ್ನು ಗ್ರಾಫ್ ಮುಖಾಂತರ ಇರುತ್ತೆ, ಲೈನ್ ಗ್ರಾಫ್ಸ್ ಮುಖಾಂತರ. ಮತ್ತು ಇನ್ನೊಂದು ಬಾರ್ ಗ್ರಾಫ್ಸು, ಹಿಸ್ಟೋಗ್ರಾಫ್ಸ್ ಅಲ್ಲಿರುತ್ತೆ. ಮತ್ತು ಇನ್ನೊಂದು ಪೈ ಚಾರ್ಟು, ಮತ್ತು ಇನ್ನೊಂದು ಎಲ್ಲ ಮಿಕ್ಸ್ಡ್ ಗ್ರಾಫಲ್ಲಿ ಕೊಟ್ಟಿರ್ತಾನೆ. ಒಂದು ಬಾರು, ಇನ್ನೊಂದು ಪೈ, ಆ ಥರ ಕಾಂಬಿನೇಷನಲ್ಲಿ ಡೇಟಾನ ರೆಪ್ರೆಸೆಂಟ್ ಮಾಡಿರ್ತಾರೆ. ಸೊ ನಾವು ಡೇಟಾ ಹೇಗೆ ಕಲೆಕ್ಟ್ ಮಾಡ್ಕೊತೀವಿ ಇದೆಲ್ಲ ನಿಮಗೆ ಗೊತ್ತಿದೆ, ಲಾಸ್ಟ್ ಕ್ಲಾಸಸ್ ಎಲ್ಲ ತಿಳ್ಕೊಂಡಿದ್ದೀವಿ. ಸೊ ನಾವು ಡೇಟಾ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಮೇನಾಗಿ 2 ಸೋರ್ಸಸ್ಸಿಂದ ಕಲೆಕ್ಟ್ ಮಾಡ್ಕೊತೀವಿ. ಒಂದು ಪ್ರೈಮರಿ ಮತ್ತು ಸೆಕೆಂಡ್ರಿ. ಮತ್ತು ಇಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ, ಇಂಟರ್ನಲ್ ಡೇಟಾ ಕಲೆಕ್ಷನ್ ಅಂತಲೂ ಹೇಳಿದ್ದಾರೆ. ಸೊ ಏನು ಪ್ರೈಮರಿ ಡೇಟಾ ಕಲೆಕ್ಷನ್ ಅಂದರೆ, ನಾವು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನಿದೆ, ಕಲೆಕ್ಷನ್ ಮಾಡ್ಕೊಳೋದು, ಅದನ್ನು ನಾವು ಪ್ರೈಮರಿ ಅಂತ ಕರಿತೀವಿ. ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಷನ್, ಅದನ್ನ ಸೆಕೆಂಡರಿ ಡೇಟಾ ಕಲೆಕ್ಷನ್ ಅಂತ ಕರಿತೀವಿ. ಸೊ ಪ್ರೈಮರಿ ಅಂದರೆ ಒಬ್ಬ ರಿಸರ್ಚರ್ ಇರ್ಬೋದು ಅಥವಾ ಬೇರೆ ಯಾವುದೋ ವ್ಯಕ್ತಿ ಇರ್ಬೋದು, ಅವನೇ ಖುದ್ದಾಗಿ ಹೋಗಿ ಒಂದು ಡೇಟಾನ ಕಲೆಕ್ಟ್ ಮಾಡ್ಕೊಂಡಿದೆಯಲ್ಲ, ಯಾವ ಮುಖಾಂತರ ಕಲೆಕ್ಟ್ ಮಾಡ್ಕೊತಾನೆ ಅಂದರೆ, ಒಂದು ಸರ್ವೇಸ್ ಇರ್ಬೋದು, ಇನ್ನೊಂದು ಇಂಟರ್ವ್ಯೂಸ್ ಮುಖಾಂತರ ಇರ್ಬೋದು, ಇನ್ನೊಂದು ಕ್ವಶನೇರ್ಸ್ ಇರ್ಬೋದು, ಇನ್ನೊಂದು ಆನ್ಲೈನ್ ಫಾರ್ಮ್ ಅಥವಾ ಅವನ ಅಬ್ಸರ್ವೇಷನ್ ಮುಖಾಂತರ ಡೇಟಾ ಕಲೆಕ್ಷನ್ ಮಾಡಿದೆ. ಅದನ್ನು ಫಸ್ಟ್ ಹ್ಯಾಂಡ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಥವಾ ಪ್ರೈಮರಿ ಸೋರ್ಸ್ ಆಫ್ ಡೇಟಾ ಕಲೆಕ್ಷನ್ ಅಂತ ಕರಿತೀವಿ. ಸೊ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂದರೆ ನಾವು ಖುದ್ದಾಗಿ ಕಲೆಕ್ಟ್ ಮಾಡ್ಕೊಂಡು ಬಿಟ್ಟು ಆಲ್ರೆಡಿ ಅವೈಲಬಲ್ ಏನಿರುತ್ತೆ ಡೇಟಾ, ನಮಗೆ ಆಲ್ರೆಡಿ ಅವೈಲಬಲ್ ಇರುತ್ತೆ. ಯಾವ ಮುಖಾಂತರ, ಬುಕ್ ಮುಖಾಂತರ ಇರ್ಬೋದು, ನ್ಯೂಸ್ ಪೇಪರ್ ಮುಖಾಂತರ ಇರ್ಬೋದು, ಮ್ಯಾಗ್ಝಿನ್ಸಲ್ಲಿರ್ಬೋದು, ಜರ್ನಲ್ಸು, ಡೈರೀಸು, ಅನ್ಪಬ್ಲಿಷ್ಡ್ ರಿಪೋರ್ಟ್ಸ್ ಏನಿದೆಯಲ್ಲ, ಇದೆಲ್ಲ ನಾವು ಸೆಕೆಂಡರಿ ಸೋರ್ಸ್ ಆಫ್ ಡೇಟಾ ಕಲೆಕ್ಷನ್ ಅಂತ ಕರಿತೀವಿ. ಸೊ ಫೈನಲಿ ಇಂಟರ್ನಲ್ ಸೋರ್ಸ್ ಅಂದರೆ, ಸೊ ಯಾವುದೇ ಬಿಸ್ನೆಸ್ಸಲ್ಲಿ ರೆಕಾರ್ಡ್ನ ಕೀಪ್ ಮಾಡ್ತೀವಿ, ಅಂತಹ ರೆಕಾರ್ಡ್ಸ್ನ ನಾವು ಯುಟಿಲೈಸ್ ಮಾಡ್ಕೊತೀವಲ್ಲ, ಅಕೌಂಟಿಂಗ್ ಸ್ಟೇಟ್ಮೆಂಟ್ ಇರ್ಬೋದು, ಫೈನಾನ್ಷಿಯಲ್ ಅಥವಾ ಪ್ರೊಡಕ್ಷನ್ ಡೇಟಾ ಇರ್ಬೋದು, ಇದನ್ನೆಲ್ಲ ನಾವೇನು ಹೇಳ್ತೀವಿ, ಇಂಟರ್ನಲ್ ಸೋರ್ಸ್ ಆಫ್ ಡೇಟಾ ಅಂತ ಕರಿತೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಡೇಟಾನ 2 ರೀತಿಯಾಗಿ ಕ್ಲಾಸಿಫಿಕೇಷನ್ ಮಾಡ್ಬೋದು. ಒಂದು ಕ್ವಾಲಿಟೇಟಿವ್ ಡೇಟಾ ಮತ್ತು ಇನ್ನೊಂದು ಕ್ವಾಂಟಿಟೇಟಿವ್ ಡೇಟಾ. So qualitative data, the data sets which has responses other than in numerical form. ನ್ಯೂಮರಿಕಲ್ ಫಾರ್ಮ್ ಬಿಟ್ಟು ಡಿಸ್ಕ್ರಿಪ್ಷನ್ ಅಥವಾ ಬೇರೆ ಯಾವುದಾದ್ರೂ ಫಾರ್ಮಲ್ಲಿ ನಾವು ಡೇಟಾನ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಅದನ್ನು ನಾವು ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ಓಕೆ, ಅದರ್ ದೆನ್ ನ್ಯೂಮರಿಕಲ್ ಫಾರ್ಮ್. ಓಕೆ, ನೆಕ್ಸ್ಟ್ ಕ್ವಾಂಟಿಟೇಟಿವ್ ಡೇಟಾ. ಇಲ್ಲೇ ಇದೆ, ಕ್ವಾಂಟಿಟೇಟಿವ್ ಅಂದರೆ ನಂಬರ್. ಸೊ ಡೇಟಾ ಸೆಟ್ ವಿಲ್ ಹ್ಯಾವ್ ನ್ಯೂಮರಿಕಲ್ ವ್ಯಾಲ್ಯೂಸ್. ಯಾವ ಡೇಟಾನ ನಾವು ನ್ಯೂಮರಿಕಲ್ ವ್ಯಾಲ್ಯೂಸ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ ಅದನ್ನು ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ದಿಸ್ ಇಸ್ ದ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದ ಡೇಟಾ ಕಲೆಕ್ಷನ್.
ಸೊ ನೋಡಿ, ಡೇಟಾ ರೆಪ್ರೆಸೆಂಟೇಷನಲ್ಲಿ ಯಾವ ಥರ ನಿಮಗೆ ಕ್ವಶನ್ಸ್ ಅರೈಸ್ ಆಗ್ಬೋದು, ಯಾವ ಥರ ಗ್ರಾಫ್ಸ್ ಕೊಡ್ಬೋದು, ಯಾವ ಥರ ಬಾರ್ ಚಾರ್ಟ್ಸ್ ಕೊಡ್ಬೋದು ಅಂತ ನೋಡೋಣ. ಒಂದು ಫಸ್ಟ್ನೇದಾಗಿ, ಇದು ರೇರ್ ಆಗಿರುತ್ತೆ ಕೆಲವು ಎಕ್ಸಾಮ್ಸಲ್ಲಿ, ಬಟ್ ಮೋಸ್ಟ್ ಆಫ್ ಆಲ್ ದ ಎಕ್ಸಾಮ್ಸಲ್ಲಿ ಇತ್ತೀಚೆಗೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇರೋ ಕಡೆ ರಾ ಡೇಟಾ ಅಂತ ಕೇಳ್ತಾರೆ. ರಾ ಡೇಟಾದಲ್ಲಿ ಏನಿರಲ್ಲ, ಕಂಟಿನ್ಯೂಸ್ ಕ್ವಶನ್ ಕೇಳಿರ್ತಾರೆ, ಒಂದು 4-5 ಲೈನ್ ಕ್ವಶನ್ ಇರುತ್ತೆ. ಆ ಕ್ವಶನ್ನಲ್ಲೇ ನಿಮಗೆ ಡೇಟಾ ಅವೈಲೇಬಲ್ ಇರುತ್ತೆ. ಓಕೆ, ಸೊ ನೀವು ಕ್ವಶನ್ ತುಂಬ ದೊಡ್ಡದಿದೆ ಅಂತ ನೀವು ಸುಮ್ಮನೆ ಬಿಡಬಾರ್ದು. ಬಟ್ ಆ ಕ್ವಶನ್ ಓದಿದರೆ ನಿಮಗೆ ಅದರಲ್ಲೇ ನಿಮಗೆ ಎಲ್ಲ ಡೇಟಾ ಇನ್ಫಾರ್ಮೇಷನ್ ಸಿಗುತ್ತೆ. ನೀವೇನು ಮಾಡಬೇಕು, ಆ ಥರ ಕ್ವಶನ್ ಬಂದಾಗ ನೀವೇ ಒಂದು ಸ್ಟೇಬಲ್ ಕನ್ಸ್ಟ್ರಕ್ಟ್ ಮಾಡ್ಕೋಬೋದು, ಇಲ್ಲ ನೀವೇ ಒಂದು ಗ್ರಾಫ್ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿದರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ರಾ ಡೇಟಾ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಟೇಬಲ್ ಫಾರ್ಮಲ್ಲಿ ಇರುತ್ತೆ. ಟೇಬಲ್ಸ್ ಫಾರ್ಮಲ್ಲಿ ನಿಮಗೆ ಒಂದು ಟೇಬಲ್ ಕೊಟ್ಟಿರ್ತೇನೆ ಅಥವಾ ಕಾಂಬಿನೇಷನ್ ಆಫ್ ಟೇಬಲ್ಸ್ ಕೊಟ್ಟಿರ್ತೇನೆ. ಸೊ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಒಂದು ಗೇಮ್ಸ್ ನೋಡಿ, ಇಲ್ಲಿ ಕ್ಲಾಸಸ್ ಇದೆ. ಸೊ ಈ ಟೇಬಲ್ ಮುಖಾಂತರ ಕೆಲವು ಕ್ವಶನ್ಸ್ ಕೇಳಿರ್ತಾನೆ ಈ ಟೇಬಲ್ ಇರೋದನ್ನ. ಸೊ ಅಡಿಷನ್ನು, ಮಲ್ಟಿಪ್ಲಿಕೇಷನ್ನು, ಪರ್ಸೆಂಟೇಜು, ಎನಿ ಟೈಪ್ ಆಫ್ ಕ್ವಶನ್ಸ್ 5 ಕ್ವಶನ್ ಇರುತ್ತೆ. ಸೊ ಇದನ್ನು ತುಂಬ ಈಸಿ ಇರುತ್ತೆ. ಸೊ ಟೇಬಲ್ ಫಾರ್ಮಲ್ಲಿ ನಿಮಗೆ ಕ್ವಶನ್ಸ್ ಬರುತ್ತಲ್ಲ, ಅದನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮತ್ತು ಥರ್ಡ್ ಒನ್ನು ಬಾರ್ ಗ್ರಾಫ್. ಸೊ ಬಾರ್ ಗ್ರಾಫಲ್ಲಿ ಏನಾಗುತ್ತೆ, ರೆಕ್ಟ್ಯಾಂಗ್ಯುಲರ್ ಬಾರ್ಸ್ ಇರುತ್ತೆ. ವಿಚ್ ಕ್ಯಾನ್ ಬಿ ಹಾರಿಜಾಂಟಲ್ ಇರ್ಬೋದು, ಅಥವಾ ಈ ಥರ ವರ್ಟಿಕಲ್ ಅಲ್ಲಾದರೂ ಇರ್ಬೋದು. ಸೊ ಈ ಥರ ಕೊಟ್ಟಿದಾಗ ನಿಮಗೆ ಈಸಿ ಇರುತ್ತೆ ಡೇಟಾ ಅನಲೈಸ್ ಮಾಡೋದಕ್ಕೆ, ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಮೂಲಕ. ಸೊ ಈ ಥರನೂ ಕ್ವಶನ್ ಕೇಳ್ತಾರೆ. ಬಾರ್ ಗ್ರಾಫ್ ಕೊಟ್ಬಿಟ್ಟು ಅದ್ರ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿಬಿಟ್ಟು ಕ್ವಶನ್ಸ್ ಕೇಳ್ತಾರೆ. ಮತ್ತು ಬಾರ್ ಗ್ರಾಫಲ್ಲಿ ಇನ್ನೊಂದು ಹಿಸ್ಟೋಗ್ರಾಮ್ ಅಂತ ಬರುತ್ತೆ. ದಿಸ್ ಈಸ್ ಸಿಮಿಲರ್ ಟು ದ ಬಾರ್ ಗ್ರಾಫ್, ಬಟ್ ಏನು ಡಿಫ್ರೆನ್ಸ್ ಅಂದರೆ, ಸೊ ನೋಡಿ, ಇಲ್ಲಿ ಬಾರ್ ಗ್ರಾಫಲ್ಲಿ ನೀವು ಒಂದು ಎಲಿಮೆಂಟ್ಗೂ ಇನ್ನೊಂದು ಎಲಿಮೆಂಟ್ಗೂ ನಿಮಗೆ ಏನು ಸ್ಪೇಸ್ ಇದೆ. ಬಟ್ ಹಿಸ್ಟೋಗ್ರಾಮಲ್ಲಿ ನಿಮಗೆ ಬಾರ್ ಮಧ್ಯೆ ಯಾವುದೇ ಥರದ ಸ್ಪೇಸ್ ಇರಲ್ಲ, ಕಂಟಿನ್ಯೂಸ್ ಇರುತ್ತೆ. ಓಕೆ, ಈ ಥರ ಕಂಟಿನ್ಯೂಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪೈ ಚಾರ್ಟ್. ಸೊ ಪೈ ಚಾರ್ಟಲ್ಲಿ ನಿಮಗೆ 2 ಥರ ಕ್ವಶನ್ ಬರುತ್ತೆ. ನೋಡಿ, ಈ ಸರ್ಕಲ್ ಇದೆಯಲ್ಲ, ಇದು ಏನಂತ ಕರಿತೀವಿ ನಾವು, ಇದು ಹೋಲ್ ಸರ್ಕಲ್ 360 ಡಿಗ್ರಿ ಇರುತ್ತೆ. ಓಕೆ, ಒಂದು 100% ಅಥವಾ ಇನ್ನೊಂದು ಟೈಪು 360 ಡಿಗ್ರಿ ಇರುತ್ತೆ. ಸೊ 100% ಕೊಟ್ಟರೆ ಏನು ಮಾಡ್ತಾನೆ, ಈ 100%ನ ಈ ಥರ ಸೆಕ್ಷನಾಗಿ ಡಿವೈಡ್ ಮಾಡ್ತಾರೆ. 60%, 20, 10 ಹೋಲಾಗಿ 100%ನ ಡಿವೈಡ್ ಮಾಡಿ ನಿಮಗೆ ಕ್ವಶನ್ ಕೇಳಿರ್ತಾನೆ. ಅದೇ ಥರ ನಿಮಗೆ 360 ಡಿಗ್ರಿ ಅಂದರೆ ಈ 360 ಡಿಗ್ರಿನ ಡಿವೈಡ್ ಮಾಡಿ ಇಲ್ಲಿ ಡಿಗ್ರೀಸ್ ಹಾಕಿ ನಿಮಗೆ ಕ್ವಶನ್ ಕೇಳಿರ್ತಾರೆ. ಸೊ 2 ಕೊಟ್ಟಾಗ ಅಪ್ರೋಚಸ್ ಬೇರೆ ಬೇರೆ ಇರುತ್ತೆ. ಪರ್ಸೆಂಟೇಜ್ಗೆ ಬೇರೆ ಅಪ್ರೋಚ್ ಇರುತ್ತೆ ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಮಾಡೋದು, ಮತ್ತು ಡಿಗ್ರೀಸಲ್ಲಿ ಕೊಟ್ಟಾಗ ನಿಮಗೆ ಬೇರೆ ಅಪ್ರೋಚ್ ಇರುತ್ತೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದೆರಡು ಅಪ್ರೋಚ್ನ ನೋಡೋಣ. ಓಕೆ, ಫೈನಲಿ ಸೊ ಈಗ ಸಮ್ ಸ್ಯಾಂಪಲ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ, ಒಂದೆರಡು. ಸೊ ಇಲ್ಲಿ ಒಂದು ನೋಡಿ, ಇಲ್ಲೇನು ಮಾಡಿದ್ದಾನೆ, ಇಲ್ಲಿ ನಿಮಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಏನಂದರೆ, ಎಕ್ಸ್ ಆಕ್ಸಿಸಲ್ಲಿ ನಿಮಗೆ ಸೇಲ್ಸ್ ಇನ್ ಲ್ಯಾಕ್ ನಂಬರ್ಸ್ ಆಫ್ ಪ್ಯಾಕ್ಸ್ ಸೇಲ್ಸ್ ಇದೆ ಎಕ್ಸ್ ಆಕ್ಸಿಸಲ್ಲಿ. ಓಕೆ, ವೈ ಆಕ್ಸಿಸಲ್ಲಿ ಸಮ್ ಆಫ್ ದ ಪ್ರಾಡಕ್ಟ್ಸ್ ಇದೆ. ಲಿಪ್ಸ್ಟಿಕ್ ಇರ್ಬೋದು, ನೈಲ್ ಎನಾಮಲ್ಸು, ಟ್ಯಾಲ್ಕಮ್ ಪೌಡರು, ಶ್ಯಾಂಪೂಸು, ಕಂಡೀಷ್ನರ್. ದಿಸ್ FMCG ಗುಡ್ಸ್ ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಿಪ್ಸ್ಟಿಕ್ ಬಂದುಬಿಟ್ಟು 1995ರಲ್ಲಿ ಎಷ್ಟು ಸೇಲ್ ಆಗಿದೆ ಮತ್ತು 2000ರಲ್ಲಿ ಎಷ್ಟು ಸೇಲ್ ಆಗಿದೆ ಅಂತ 2 ಇಯರ್ ಇದೆ ನಿಮಗೆ. ಇದೊಂದು ಎಲ್ಲ ಕಡೆನೂ 2 ಇಯರ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಫಸ್ಟ್ ಕ್ವಶನ್ನು ಏನಂದರೆ ನೋಡಿ, ದ ಸೇಲ್ ಆಫ್ ಲಿಪ್ಸ್ಟಿಕ್ಸ್ ಇನ್ 2000 ವಾಸ್ ಬೈ ವಾಟ್ ಪರ್ಸೆಂಟ್ ಮೋರ್ ದೆನ್ ದ ಸೇಲ್ ಆಫ್ ನೈಲ್ ಎನಿಮಲ್ಸ್ ಇನ್ 2000. ಎಕ್ಸ್ಕ್ಯೂಸ್ ಮೀ. ಓಕೆ, ಸೇಲ್ ಆಫ್ ಲಿಪ್ಸ್ಟಿಕ್ದು 2000ದಲ್ಲಿ ಎಷ್ಟು ಪರ್ಸೆಂಟು ಜಾಸ್ತಿ ಇದೆ ಮೋರ್ ದೆನ್ ದ ಸೇಲ್ ಆಫ್ ನೈಲ್ ಎನಿಮಲ್ಸ್ ಇನ್ 2000. 2000ದಲ್ಲಿ ನೈಲ್ ಎನಿಮಲ್ಕಿನ್ನ ಲಿಪ್ಸ್ಟಿಕ್ದು ಎಷ್ಟು ಪರ್ಸೆಂಟು ಜಾಸ್ತಿ ಇದೆ ಅಂತ ಕೇಳಿದ್ದಾನೆ. ರೌಂಡ್ ಆಫ್ ಇಂಟಿಜರು. ಕ್ಯಾಲ್ಕುಲೇಷನ್ ನಾನೇನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ, ಕ್ಯಾಲ್ಕುಲೇಷನ್ನು ನೀವೇ ಮಾಡಿಕೊಂಡ್ರೆ ನಿಮಗೆ ವರ್ಕೌಟ್ ಆಗುತ್ತೆ. ಸೊ ನಾನೇನು ಬೇಸಿಕ್ಸ್ ಏನು ಬೇಕು ಅದೆಲ್ಲ ಇಲ್ಲಿ ಕೇಳ್ತೀನಿ. ಓಕೆ, ಸೊ
ಸಾಲ್ವ್ ಮಾಡೋಣ. ನೋಡಿ, ಸೇಲ್ ಆಫ್ ಲಿಪ್ಸ್ಟಿಕ್ ಇನ್ 2000, ಸೇಲ್ ಆಫ್ ಲಿಪ್ಸ್ಟಿಕ್ ಇನ್ 2000 ಎಷ್ಟಿತ್ತು? ಇದು 2000, 48.17 ಬರ್ಕೊಳ್ಳಿ 7. ಸೊ ಇಲ್ಲಿ ಏನು ಕೇಳಿದರೆ, ಮೋರ್ ದೆನ್ ದ ಸೇಲ್ ಆಫ್ ನೈಲ್ ಅಂತ ಬಂದಾಗ ನೀವು ಮೈನಸ್ ಮಾಡಬೇಕು. ಇದ್ರ ಜೊತೆ ಮೈನಸ್ ಮಾಡಬೇಕು. ನೈಲ್ ಎನಮಲ್ದು 2000ಅಲ್ಲಿ ಎಷ್ಟು ಸೇಲ್ ಇತ್ತು ಅದ್ರ ಜೊತೆ ನೀವು ಮೈನಸ್ ಮಾಡಬೇಕು. ಎಷ್ಟಿತ್ತು? 37.76. ಮತ್ತು ನೋಡಿ, ಡಿವೈಡೆಡ್ ಬೈ ವಿತ್ ರೆಸ್ಪೆಕ್ಟ್ ಟು ಯಾವುದು? ವಿತ್ ರೆಸ್ಪೆಕ್ಟ್ ಟು ದ ನೈಲ್ ಎನಮಲ್, ವಿತ್ ರೆಸ್ಪೆಕ್ಟ್ ಟು ದ ನೈಲ್ ಎನಮಲ್. ಸೊ ಸೇಲ್ ಆಫ್ ನೈಲ್ ಎನಮಲ್ ಇನ್ 2000 ಅದನ್ನು ಡಿನಾಮಿನೇಟ್ರಲ್ಲಿ ಬರ್ಕೋಬೇಕು. ಸೊ ನೋಡಿ, ಫಸ್ಟು ಸಿಂಪಲ್ ಆಗಿದೆ ನೋಡಿ. ಲಿಪ್ಸ್ಟಿಕ್ 2000ಅಲ್ಲಿ ಸೇಲು ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ ಅಂತ ಕೇಳಿದ್ದಾನೆ ನೈಲ್ ಎನಮಲ್ ಇನ್ನು 2000ಅಲ್ಲಿ. ಸೊ ನೀವೇನು ಮಾಡಬೇಕು? ಲಿಪ್ಸ್ಟಿಕ್ ಮತ್ತು ನೈಲ್ ಎನಮಲ್ದು ಡಿಫ್ರೆನ್ಸ್ ತಗೋಬೇಕು. ಇಲ್ಲಿ ಫಸ್ಟ್ ಇದು ಡಿಫ್ರೆನ್ಸ್ ತಗೋಬೇಕು ನ್ಯೂಮರೇಟ್ರಲ್ಲಿ. ಡಿನಾಮಿನೇಟ್ರಲ್ಲಿ ಬಂದುಬಿಟ್ಟು ವಿತ್ ರೆಸ್ಪೆಕ್ಟು ಯಾವ್ದು ಬಂದಿದೆ ನೈಲ್ ಎನಮಲ್ಗೆ, ನೈಲ್ ಎನಮಲ್ ಕೊಟ್ಟಿದ್ದಾನಲ್ಲ ಅದನ್ನು ನೀವು ಡಿನಾಮಿನೇಟ್ರಲ್ಲಿ ಹಾಕೋಬೋದು. ಸೊ ಇದನ್ನು ನೀವು ಸಾಲ್ವ್ ಮಾಡ್ಕೊಂಡು ಹೋದರೆ ಇದು 10.41 ಡಿವೈಡೆಡ್ ಬೈ 37.76. ಸೊ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ರೆ ಒಂದು ರೌಂಡ್ ಫಿಗರ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇದು 10 ಆಗುತ್ತೆ, ಇದು 38 ಆಗುತ್ತೆ. ಸೊ ಇದನ್ನು ನೀವು ಇಲ್ಲಿ ನೋಡಿ, ಫಸ್ಟು ಇಲ್ಲಿ ನಾನು ಬಿಟ್ಟಿದ್ದೀನಿ ಇಂಟು 100 ಮಾಡ್ಕೋಬೇಕು. ಪರ್ಸೆಂಟೇಜ್ ತೆಗಿಬೇಕಾದ್ರೆ ಇಂಟು 100 ಮಾಡ್ಕೋಬೇಕು. ಓಕೆ, ಇಲ್ಲೂ ಅಷ್ಟೇ ಇಂಟು 100, ಇದು ಅಷ್ಟೇ ಇಂಟು 100. ಸೊ ನೀವು ಈ ಸೊಲ್ಯೂಷನ್ ಮಾಡ್ತಾ ಹೋದರೆ ನಿಮಗೇನಾಗುತ್ತೆ? ಇದು 10,000 ಡಿವೈಡೆಡ್ ಬೈ 38 ಆಗುತ್ತೆ. 10 ಇಂಟು 100 ಮಾಡಿದರೆ ಸೊ ಯು ವಿಲ್ ಗೆಟ್ ದ ಆನ್ಸರ್ 10,000 ಡಿವೈಡ್ ಬೈ 38, 26 ಪಾಯಿಂಟ್ ಸಮಥಿಂಗ್ ಬರುತ್ತೆ. ನಿಯರ್ಲಿ 27% ಬರುತ್ತೆ. ಸೊ 27% ಇಟ್ ಈಸ್ ನಿಯರ್ ಟು ದ 28%. ಸೊ 28 is the correct answer. 28% is the correct answer. Okay, next question. During the period 1995 to 2000, the minimum rate of increase in sales is in the case of, ನೋಡಿ ಇಲ್ಲ ಹೆಂಗೆ ಕೇಳಿದ್ದಾನೆ ಎರಡನೇ ಕ್ವಶನ್ನು. 1995 ಮತ್ತು 2000 ಇಸ್ವಿಯಲ್ಲಿ ಮಿನಿಮಮ್ ರೇಟ್ ಆಫ್ ಇನ್ಕ್ರೀಸ್ ಇನ್ ಸೇಲ್ಸ್. ನೋಡಿ, ಮಿನಿಮಮ್ ರೇಟ್ ಆಫ್ ಇನ್ಕ್ರೀಸ್ ಇನ್ ಸೇಲ್ಸ್ ಅಂದರೆ 95 2000 ಕಂಪೇರ್ ಮಾಡಿಕೊಂಡ್ರೆ ಯಾವ ಪ್ರಾಡಕ್ಟಲ್ಲಿ ಮಿನಿಮಮ್ ರೇಟ್ ಇನ್ಕ್ರೀಸ್ ಆಗಿದೆ ಸೇಲ್ಸಲ್ಲಿ ಅಂತ ಈ ಕ್ವಶನಲ್ಲಿ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಏನಿದೆ, ಶಾಂಪೂಸ್, ನೈಲ್ ಎನಮಲ್ಸ್ ಅಂಡ್ ಟಾಲ್ಕಮ್ ಪೌಡರ್ ಮತ್ತು ಲಿಪ್ಸ್ಟಿಕ್ಸ್. ಅದು 4 ಆಪ್ಷನ್ಸ್ ನಿಮ್ಮ ಹತ್ರ ಇದೆ. ಸೊ ಫಸ್ಟು ನೀವು ಶ್ಯಾಂಪೂಸ್ ತೊಗೊಂಡ್ರೆ ನೋಡಿ, ಶ್ಯಾಂಪೂಸು ಎಷ್ಟಿದೆ, ಮಿನಿಮಮ್ ರೇಟ್ ಆಫ್ ಇನ್ಕ್ರೀಸ್ ಎಷ್ಟಿದೆ ಶ್ಯಾಂಪೂಸ್ ತೊಗೊಂಡ್ರೆ ನೋಡಿ 12.27. ನೀವು ಅಂದರೆ ನೀವು ಹೋಲ್ನಾಗಿ ಡೆಸಿಮಲ್ ಬಿಟ್ಟು ಹೋಲ್ ನಂಬರ್ ತೊಗೊಂಡ್ರೆ ನೀವು ಇದನ್ನು 12 ಅಂತ ಕನ್ಸಿಡರ್ ಮಾಡ್ಬೋದು. ಶಾಂಪೂದು ಇಲ್ಲಿ ಬರಿತಿದ್ದೀನಿ. ಡಿವೈಡೆಡ್ ಬೈ 7 ಬದಲು ನೀವು 8 ತಗೋಬೋದು ಇಂಟು 100. ಸೊ ಆನ್ಸರ್ ನಿಮಗೆ ಏನು ಬರುತ್ತೆ? ಇದು 2 3 4 2 5 ಬರುತ್ತೆ. ಸೊ ಇದೇನಾಗುತ್ತೆ 150% ಬರುತ್ತೆ ಶಾಂಪೂದು. ಓಕೆ, ಸೊ ಇನ್ಕ್ರೀಸ್ ಎಷ್ಟಾಗಿದೆ? 150% ಆಗಿದೆ. ಸೊ ನೈಲ್ ಎನಮಲ್ಸ್ ತೊಗೊಂಡ್ರೆ ನೀವು ಓಕೆ, ಶಾಂಪೂ ಆಯಿತು. ನೆಕ್ಸ್ಟ್ ಯಾವ್ದು ತೊಗೊಳೋಣ? ನೀವು ಯಾವ್ದಾದ್ರು ತೊಗೊಂಡು ಮಾಡ್ಬೋದು. ಅದರ ಡಿಫ್ರೆನ್ಸಲ್ಲೇ ನೀವು ಕಂಡುಹಿಡ್ಕೊಂಡು ನೀವು ಡೈರೆಕ್ಟಾಗಿ ಬೇಗ ಕಂಡುಹಿಡಿಬೋದು. ಓಕೆ, ಸೊ ನೆಕ್ಸ್ಟು ಕಂಡೀಷ್ನರ್ ತೊಗೊಳೋಣ.
ಸಾರಿ ಕಂಡೀಷ್ನರ್ ನಮಗೆ ಬೇಕಾಗಿಲ್ಲ ಇಲ್ಲಿ, ಯಾಕಂದರೆ ಇಲ್ಲಿ ಕಂಡೀಷ್ನರ್ ನಮಗೆ ಕೇಳೇ ಇಲ್ಲ. ಸೊ ಕಂಡೀಷ್ನರ್ ತೊಗೊಳೋದ್ರಲ್ಲಿ ಯಾವುದು ಅರ್ಥ ಇಲ್ಲ. ಓಕೆ, ನೆಕ್ಸ್ಟು ನೈಲ್ ಎನಮಲ್ಸ್ ತಗೊಂಡ್ರೆ ಯು ಟೇಕ್ ಇಟ್ ಆಸ್ 38 ಡಿವೈಡೆಡ್ ಬೈ 6 ಇಂಟು 100 ಅಂದರೆ ನಿಮಗೆ ಎಷ್ಟಾಗುತ್ತೆ? ಬರಲಿ 36 6 3 18. ಓಕೆ, 10 ಇಂಟು 100 ಇಂಟು 6.3 ಯು ವಿಲ್ ಗೆಟ್ ಇದು ನೋಡಿ 630% ಆಗುತ್ತೆ. ಮಿನಿಮಮ್ ಇಲ್ಲ, ಇದು ಮ್ಯಾಕ್ಸಿಮಮ್ ಇದೆ. ಸೊ ಕಂಪೇರ್ ಟು ಶಾಂಪೂಸ್. ನೆಕ್ಸ್ಟು ನೀವು ಬರ್ಕೊಂಬಿಡಿ, ಇಲ್ಲಿ ಈಸಿ ಆಗುತ್ತೆ. ಶಾಂಪೂಸು 150%, 150. ಸೊ ಸಿಮಿಲರ್ಲಿ ನೈಲ್ ಎನಮಲ್ಸ್ ಬಂದ್ಬಿಟ್ಟು 630% ಇನ್ಕ್ರೀಸ್ ಆಗಿದೆ. ನೋಡಿ ಇಲ್ಲೇ ನೀವು ಗ್ರಾಫ್ ನೋಡ್ಕೊಂಡು ಹೇಳ್ಬೋದು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ. ಸೊ ಮಿನಿಮಮ್ ಯಾವ್ದಿರುತ್ತೆ ಅದನ್ನು ಬೇಗ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಟಾಲ್ಕಮ್ ಪೌಡ್ರ್ ತೊಗೊಂಡ್ರೆ, ನಾನು ಟಾಲ್ಕಮ್ ಪೌಡ್ರ್ ತೊಗೊತೀನಿ. ಸೊ ಟಾಲ್ಕಮ್ ಪೌಡ್ರು ನೀವು ಹೋಲ್ ನಂಬರ್ ತೊಗೊಂಡ್ರೆ 30 ಡಿವೈಡೆಡ್ ಬೈ 15 ಇಂಟು 100 ತೊಗೊಂಡ್ರೆ 2 ಇದು 200% ಆಗುತ್ತೆ. ಸೊ 200% ಇದು ಎಷ್ಟಿದೆ? ಶಾಂಪೂಕಿನ್ನ ಜಾಸ್ತಿ ಇದೆ. ಸೊ ಫೈನಲಿ ಲಿಪ್ಸ್ಟಿಕ್ಕಿಗೆ ಹೋದರೆ ನೀವು 1 ಮಿನಿಟ್ ಲಿಪ್ಸ್ಟಿಕ್ಕಿಗೆ ಹೋದರೆ ನೋಡಿ ಹೋಲ್ ನಂಬರ್ ತೊಗೊತೀನಿ 49 ಡಿವೈಡೆಡ್ ಬೈ 20 ಇಂಟು 100 0 ಹೋಯಿತು 5. ಸೊ 49 ಇಂಟು 5 ಇದು 245% ಆಗುತ್ತೆ. ಸೊ ಮಿನಿಮಮ್ ನಂಬರ್ ಆಫ್ ಇನ್ಕ್ರೀಸ್ ಯಾವುದು? ಶಾಂಪೂಸ್ 150. ಯಾವ್ದು ಕಮ್ಮಿ ಇದೆಯೋ ಅದು ಮಿನಿಮಮ್ ರೇಟ್ ಆಫ್ ಇನ್ಕ್ರೀಸ್ ಇನ್ ಸೇಲ್ಸ್ ಇನ್ 1995 to 2000. ಓಕೆ, ಕರೆಕ್ಟ್ ಆನ್ಸರ್ ಈಸ್ shampoo. So next question, what is the approximate ratio of the sales of nail enamels in 2000 to the sales of talcum powder in 1995? ನೋಡಿ ಅಪ್ರಾಕ್ಸಿಮೇಟ್ ರೇಷಿಯೋ ಆಫ್ ನೈಲ್ ಎನಿಮಲ್ಗೆ ಮತ್ತು 2000 ಸೇಲ್ ಆಗಿರೋದು ಮತ್ತು ಟಾಲ್ಕಮ್ ಪೌಡರ್ 1995 ಸೇಲ್ ಆಗಿರೋದ್ರಲ್ಲಿ ಅಪ್ರಾಕ್ಸಿಮೇಟ್ ರೇಷಿಯೋ ನಿಯರ್ಲಿ ಅಂದರೆ ಅಪ್ರಾಕ್ಸಿಮೇಟ್ ಅಂದರೆ ನೀವು ಹೋಲ್ ನಂಬರ್ ತೊಗೊಂಡೆ ಮಾಡಬೇಕಾಗುತ್ತೆ ಎಷ್ಟಿದೆ ಅಂತ ಇಲ್ಲಿ ಕ್ವಶನ್. ಓಕೆ, ಸೊ ನೈಲ್ ಎನಿಮಲ್ 2000 ಎಷ್ಟಿದೆ? 37.76 ಎಷ್ಟು. ಸೊ ಟಾಲ್ಕಮ್ ಪೌಡರ್ ಎಷ್ಟಿದೆ 1995 14.97. ಸೊ ಇದನ್ನು 38:15 ಅಂತ ತಗೋಬೋದಾ? ಹೌದು. ಓಕೆ, ಸೊ ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋದರೆ ನಿಮಗೆ ಆನ್ಸರು 5:2 ಬರುತ್ತೆ. 5:2 ಇಸ್ ದ ಕರೆಕ್ಟ್ ಆನ್ಸರ್. So next question. Okay, the sales have increased by nearly 55% from 95 to 2000 in the case of ನೋಡಿ 95 ಇಂದ 2000ಗೆ 55% ಸೇಲ್ ಜಾಸ್ತಿ ಆಗಿದೆ ಅಂತೆ. ಯಾವ ಕೇಸಲ್ಲಿ? ಲಿಪ್ಸ್ಟಿಕ್ ಅಲ್ಲ, ನೈಲ್ ಎನಿಮಲ್, ಟಾಲ್ಕಮ್ ಪೌಡರ್ ಅಥವಾ ಶಾಂಪೂ ಅಲ್ಲಿ ಅನ್ನೋದನ್ನ ನಾವು ಹೇಳಬೇಕು. ಸೊ ನಾವು ಫಸ್ಟು ಯಾವ ತಗೊಳ್ಳೋಣ? ಲಿಪ್ಸ್ಟಿಕ್ ತೊಗೊಂಡ್ರೆ ನೋಡಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿ ನಾವು ತೊಗೊಂಡ್ರೆ ಯಾಕೆ ತೊಗೊಳೋದು? ಸೊ ಡಿಫ್ರೆನ್ಸ್ ಬಿಟ್ವೀನ್ ದ 95 to 2000 ಎಷ್ಟಾಗಿದೆ ಅಂತ ಡಿಫ್ರೆನ್ಸ್ ಎಷ್ಟಿದೆ ನೋಡೋಣ. ಹೋಲ್ ನಂಬರಲ್ಲಿ ತೊಗೊಂಡ್ರೆ 48 ಮೈನಸ್ 20 ಡಿವೈಡೆಡ್ ಬೈ ವಿತ್ ರೆಸ್ಪೆಕ್ಟ್ ಟು ಯಾವುದು? ವಿತ್ ರೆಸ್ಪೆಕ್ಟ್ ಟು 2000. ಓಕೆ, ಸೊ 20 ಬರುತ್ತೆ 2000. ಸರಿ, ಇಲ್ಲಿ ನೋಡಿ ದ ಸೇಲ್ ಹ್ಯಾವ್ ಇನ್ಕ್ರೀಸ್ಡ್ ಬೈ ನಿಯರ್ಲಿ 55% ಫ್ರಮ್ 95 to 2000.
ಇನ್ ದ ಕೇಸ್ ಆಫ್ ನೋಡಿ ಇಲ್ಲಿ ಸ್ಟಿಕ್ ತೊಗೊಂಡ್ರೆ ನಾವು ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ 2 ಇಯರ್ಸ್ ಸೇಲ್ಸು ಒಂದು 48 ಮೈನಸ್ 20 ಹೋಲ್ ನಂಬರ್ ತೊಗೊತಿದ್ದೀನಿ ಡಿವೈಡೆಡ್ ಬೈ 20 ತಗೋಬೇಕು. 95 ತಗೋಬೇಕಲ್ವ ನಾವು. ವಿತ್ ರೆಸ್ಪೆಕ್ಟ್ ಟು 95ಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ತಗೋಬೇಕು. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಇಂಟು 100 ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ಇಟ್ ವಿಲ್ ಕಮ್ ಅರೌಂಡ್ 00 ಹೋಯಿತು. ಓಕೆ, 28 ಡಿವೈಡೆಡ್ ಬೈ 2 ಇಂಟು 10. The answer is 28 into 5. You will get around 140%. Okay. Excuse me. Second, ನೈಲ್ ಎನಾಮೆಲ್ ತಗೋಣ. ಸೊ ನೈಲ್ ಎನಾಮೆಲ್ ಏನಾಗುತ್ತೆ ನೋಡಿ 38 ಮೈನಸ್ 6 ಡಿವೈಡೆಡ್ ಬೈ 6 ಇಂಟು 100. ನೀವು ಇದನ್ನು ಸಾಲ್ವ್ ಮಾಡ್ಕೊಂಡು ಹೋದರೆ ಯು ವಿಲ್ ಗೆಟ್ ಸೇಮ್ ಮೇಲಾಗಿ ಮಾಡಿದ್ದು ಅಂದರೆ ಸಾಲ್ವ್ ಮಾಡ್ಕೊಂಡು ಹೋದರೆ ಯು ವಿಲ್ ಗೆಟ್ ಅರೌಂಡ್ 500% ಬರುತ್ತೆ. ಸೊ ಟಾಲ್ಕಮ್ ಪೌಡರ್ ತಗೊಂಡ್ರೆ ಟಾಲ್ಕಮ್ ಪೌಡರ್ ಬಂದುಬಿಟ್ಟು 30 ಮೈನಸ್ 15 ಡಿವೈಡೆಡ್ ಬೈ 15 ಇಂಟು 100 ಬರುತ್ತೆ. ಸೊ ಇಲ್ಲೇನಾಗುತ್ತೆ ನೋಡಿ 15 ಡಿವೈಡೆಡ್ ಬೈ 15 ಇಂಟು 100 ಬರುತ್ತೆ. ಸೊ ನಿಮಗೆ ಆನ್ಸರು 100% ಬರುತ್ತೆ. ಸೊ ಫೈನಲಿ ನಮಗೆ ಉಳಿದಿರೋದು ಅದು ಶಾಂಪು ಎಷ್ಟು 12 ಮೈನಸ್ 8 ಡಿವೈಡೆಡ್ ಬೈ 8 ಇಂಟು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಓಕೆ, ಇಂಟು 100 ಅರೌಂಡ್ ಯು ವಿಲ್ ಗೆಟ್ ಅರೌಂಡ್ 50%. ಓಕೆ, ಸೊ ನಿಯರ್ಲಿ ಯಾರಿದೆ 55%ಗೆ ಇದು ಶಾಂಪೂಸ್. ಸೊ ಶಾಂಪೂ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದರಲ್ಲಿ ನೆಕ್ಸ್ಟ್ ಕ್ವಶನ್. ದ ಸೇಲ್ ಆಫ್ ಕಂಡೀಷನರ್ಸ್ ಇನ್ 1995 ವಾಸ್ by what percent less than the sale of shampoos in 1995 approximately. So difference between the sale of conditioner in 1995 and sale of shampoos in 1995 ತಗೋಬೇಕು. ಸೊ ಕಂಡೀಷ್ನರು 1995 ಅಲ್ಲಿ ಎಷ್ಟಿದೆ 5 ಇದೆ. ಶಾಂಪೂಸ್ 1995 ಎಷ್ಟಿದೆ 7.88 ಮೈನಸ್ ಕಂಡೀಷ್ನರ್ದು 5.01 ಡಿವೈಡೆಡ್ ಬೈ ವಿತ್ ರೆಸ್ಪೆಕ್ಟ್ ಟು ಯಾವ್ದು ಕೇಳಿದಾನೆ ಇಲ್ಲಿ ದ ಸೇಲ್ಸ್ ಆಫ್ ವಾಸ್ ವಾಟ್ ಪರ್ಸೆಂಟ್ ಲೆಸ್ ದೆನ್ ದ ಸೇಲ್ಸ್ ಆಫ್ ಶಾಂಪೂಸ್ ವಿತ್ ರೆಸ್ಪೆಕ್ಟ್ ಟು ಕಂಡೀಷ್ನರ್ ಕೇಳೋದ್ರಿಂದ. ಸೊ ನೀವು ಕಂಡೀಷ್ನರ್ನ ಇಲ್ಲಿ ಹಾಕೋಬೇಕು 7.88 ಇಂಟು 100%. ಸೊ ಓಲ್ ತೊಗೊಂಡ್ರೆ 8 ಮೈನಸ್ 5 ಡಿವೈಡೆಡ್ ಬೈ 8 ಇಂಟು 100. ಸೊ ಯು ವಿಲ್ ಗೆಟ್ ಅರೌಂಡ್ 37. ನೀವು ಸಾಲ್ವ್ ಮಾಡಿ 37.5 ಬರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 36%. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ, ವಿತ್ ರೆಸ್ಪೆಕ್ಟ್ ಟು ಯಾವಾಗಲೂ ಕನ್ಫ್ಯೂಸ್ ಆಗಿಬಿಡಿ. ನೋಡಿ, ದ ಸೇಲ್ ಆಫ್ ಕಂಡೀಷನರ್ ಇನ್ 1995 ಬೈ ವಾಟ್ ಪರ್ಸೆಂಟ್ ಲೆಸ್ ದೆನ್. ನೋಡಿ, ಇಲ್ಲೇ ಕೇಳಿದ್ದಾನೆ ವಿತ್ ರೆಸ್ಪೆಕ್ಟ್ ಅಂದರೆ ಇದೆ ವಾಟ್ ಪರ್ಸೆಂಟ್ ಲೆಸ್ ದೆನ್ ದ ಶಾಂಪೂಸ್ ಅಂತ. ಶಾಂಪೂಸ್ ವಿತ್ ರೆಸ್ಪೆಕ್ಟ್ ಏನಿದೆ ಶಾಂಪೂಸ್. ಸೊ ವಿತ್ ರೆಸ್ಪೆಕ್ಟ್ ಟು ಶಾಂಪೂಸು ಇಲ್ಲಿ ಹಾಕೋಬೇಕು. ಸೊ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಡಿವೈಡ್ ಬೈ ವಿತ್ ರೆಸ್ಪೆಕ್ಟ್ ಟು ಶಾಂಪೂಸ್ ಇಂಟು 100. ಸೊ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋದರೆ ನಿಮಗೆ 36% ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ನೆಕ್ಸ್ಟ್ ಕ್ವಶನ್ನು ನೋಡಿ, ನಿಮಗೆ ಎಕ್ಸ್ ಆಕ್ಸಿಸಲ್ಲಿ ಏನು ಕೊಟ್ಟಿದ್ದಾನೆ ಬ್ರಾಂಚಸ್ ಕೊಟ್ಟಿದ್ದಾನೆ. ಓಕೆ, ಎಕ್ಸ್ ಆಕ್ಸಿಸಲ್ಲಿ ನಿಮಗೇನಿದೆ ಬ್ರಾಂಚಸ್ ಇದೆ B1 B2 B3 B4 B5 ಆ್ಯಂಡ್ B6 ಅಂತ. ಅದು 2 ಇಯರ್ಸ್ ಬ್ರಾಂಚಸ್ ಇದೆ 2000 ಮತ್ತು 2001. ವೈ ಆಕ್ಸಿಸಲ್ಲಿ ನಿಮಗೆ ಸೇಲ್ಸ್ ಇನ್ 1000 ನಂಬರ್ಸಲ್ಲಿ ಮೆನ್ಷನ್ ಮಾಡಿದ್ದಾನೆ. ಓಕೆ, ಫಸ್ಟ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ, ವಾಟ್ ಈಸ್ ದ ರೇಷಿಯೋ ಆಫ್ ದ ಟೋಟಲ್ ಸೇಲ್ಸ್ ಆಫ್ ಬ್ರಾಂಚ್ B2 ಟೋಟಲ್ ಸೇಲ್ಸ್ ಆಫ್ ಬ್ರಾಂಚ್
B2 for both the years, ನೋಡಿ both the years to the total sales of branch before the both the years. ನೋಡಿ ಏನು ರೇಷಿಯೋ ಇದಕ್ಕೂ ಏನು ರೇಷಿಯೋ ಇದೆ ಅಂತ ಬೋತ್ ಇಯರ್ಸ್ ನೋಡಿ. ಬೋತ್ ಇಯರ್ಸ್ 75 ಪ್ಲಸ್ 64 ತೊಗೊಂಡ್ರೆ ನೀವು ಬೋತ್ ಇಯರ್ಸ್ ಇವೆರಡು ಆಡ್ ಮಾಡಬೇಕು. 75 65 ಆ್ಯಡ್ ಮಾಡಿದರೆ ನಿಮಗೆ 140 ಇಷ್ಟು. ಇದು ಬೋತ್ ಇಯರ್ಸ್ ನೀವು ಆ್ಯಡ್ ಮಾಡಿದರೆ 85 ಪ್ಲಸ್ 95 ಆ್ಯಡ್ ಮಾಡಿದರೆ 180 ಬರುತ್ತೆ. ಕ್ಯಾನ್ಸಲ್ ಆಯಿತು. 7 2 7s 2 9s 7:9 correct answer. Okay, ratio of the total sales of branch B2 in both years to the ratio of the total sales of branch B4 is ratio ಏನು ಬರುತ್ತೆ 7:9. Okay, second question, the total sales of branch B6 in both years. Okay, B6 both years is what percent of the total sales of branch B3 both years. B3 okay, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳಿದ್ದಾರೆ. ಸೊ B6 ಏನು 150 80 ಪ್ಲಸ್ 70 ತಗೊಂಡ್ರೆ ಇದೇನಾಗುತ್ತೆ 150 ಇದು 150 ಡಿವೈಡೆಡ್ ಬೈ ಟೋಟಲ್ ಸೇಲ್ ಆಫ್ B6 ಬೋತ್ ಇಯರ್ಸ್ ಇದು 150 ವಿತ್ ರೆಸ್ಪೆಕ್ಟ್ ಟು ವಾಟ್ ಪರ್ಸೆಂಟ್ ಅಂದರೆ B3 ಟೋಟಲ್ ಸೇಲ್ಸ್ ತಂದರೆ 110 ಪ್ಲಸ್ 95 ತಂದರೆ 205 ಇಂಟು 100. ಸೊ ನೋಡಿ 5 4 5 1 5 3 15 0 30 ಡಿವೈಡ್ ಬೈ 41 ಆಗುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಇದು 3000 divided by 41. So you will get around 75%. Okay, 75% is the correct answer. Okay, next question. Here, what percent of total average sales of B1, B2, B3 in 2001? B1 in 2001, okay, B2 in 2001 and B3 in 2001 is the average sales of branch. ನೋಡಿ average sales ಕೇಳಿರೋದು. What percent of average sales of branch ಈ ಮೂರು 2001ರಲ್ಲಿ ಮತ್ತೆ average sales of B1 ಇಲ್ಲಿ ನಾನು ಸ್ಕ್ವೇರ್ ಹಾಕಿರ್ತೀನಿ ಬ್ರಾಕೆಟ್ B1 B3 ಮತ್ತು B6 ಇನ್ನ 2000. ಸೊ ಅದರ ಅವರೇಜು ಇದರ ಅವರೇಜು ಎಷ್ಟು ಪರ್ಸೆಂಟ್ ಇದೆ ಅಂತ ಕಂಡುಹಿಡಬೇಕು. ಓಕೆ, ಸೊ ಈ ಮೂರು ಕೂಡಿದರೆ B1 B3 B3 105 ಪ್ಲಸ್ 65 ಪ್ಲಸ್ 110 ನೀವು ಆ್ಯಡ್ ಮಾಡಿದರೆ ನಿಮಗೆ 245 ಬರುತ್ತೆ. ಓಕೆ, 245 ಇದರ ಅವರೇಜ್ ಕೇಳಿದ್ದಾನೆ ಡಿವೈಡೆಡ್ ಬೈ 3. ಓಕೆ, ಡಿವೈಡೆಡ್ ಬೈ ಇದು B1 B3 B6 in 2000 80 95 ಮತ್ತು 70 ನೀವು ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ 280. ಆ್ಯಾವ್ರೇಜ್ ಅಂದರೆ ಡಿವೈಡೆಡ್ ಬೈ 3 ಇಂಟು ಎಷ್ಟು 100. ಓಕೆ, 3 3 ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಉಳಿಯೋದು 245 ಡಿವೈಡೆಡ್ ಬೈ 280 ಇಂಟು 100. ಓಕೆ, ಸೊ ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋದರೆ ಅರೌಂಡ್ ಯು ವಿಲ್ ಗೆಟ್ ದ 87.5. ಕ್ಯಾಲ್ಕುಲೇಷನ್ ಈಸಿ ಇರುತ್ತೆ, ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಿ. ಓಕೆ, you will get around 87.5 as the answer. Okay, next question. What is the average sales of all the branches in 1000 numbers of the year 2000? 2000 ಅಲ್ಲಿ ಏನು ಸೇಲ್ ಆಗಿದೆ ಎಲ್ಲ ಬ್ಲೂ ಏನಿದೆ, ಬ್ಲೂ ಕಲರ್ದು ಬಾರ್ ಇದೆಯಲ್ಲ, ಅದರಲ್ಲಿ ಟೋಟಲ್ ಸೇಲ್ಸ್ ಏನಿದೆ ಅದರದ್ದು ಆವರೇಜ್ ಕಂಡುಹಿಡಬೇಕು. ಸೊ 80 75 95 85 75 70 ಇದರದ್ದು ಆವರೇಜ್ ಎಷ್ಟಿದೆ? 1 2 3 4 5 6.
ಸೊ ಟೋಟಲ್ ಎಷ್ಟು ಬರುತ್ತೆ? 80, 75, 95, 85, 75, 70. Total you will get 480. So our number is so 480 divided by 6, right? You will get 80. Average is 648, so average is the 80. B is the correct answer. Okay. ಸೊ ಎಲ್ಲ ಏನು ಈಸಿ ಇದೆ, ಎಲ್ಲ ಆ್ಯಡ್ ಮಾಡೋದು ಅವರೇಜ್ ತೆಗೆಯೋದು ಅಷ್ಟೇ. ಓಕೆ. ನೆಕ್ಸ್ಟ್ ದ ಟೋಟಲ್ ಸೇಲ್ಸ್ ಆಫ್ ಬ್ರಾಂಚ್ B3, B1, B3, B5 ಟುಗೆದರ್ ಫಾರ್ ಬೋತ್ ದ ಇಯರ್ಸ್. ನೋಡಿ ಟೋಟಲ್ ಸೇಲ್ಸ್ ಸುಮ್ಮನೆ ಇಲ್ಲ, ಆ್ಯಡ್ ಮಾಡೋದಷ್ಟೇ ಕೇಳಿದ್ದಾನೆ. B1 ಯಾವ ಇಯರಲ್ಲಿ? ಎಲ್ಲ B1 ಎಲ್ಲ ಇಯರ್ ಬೋತ್ ಇಯರ್ಸ್, B3 ಎಲ್ಲ ಇಯರ್, ಮತ್ತು B5 ಎಲ್ಲ ಇಯರ್. ಸೊ ತಗೊಂಡ್ರೆ ನಿಮಗೆ 80 ಪ್ಲಸ್ 105, 95, 110, 75 ಆ್ಯಂಡ್ 95 ಇದನ್ನೆಲ್ಲ ಆ್ಯಡ್ ಮಾಡಿದರೆ ನಿಮಗೆ 560 ಆನ್ಸರ್ ಬರುತ್ತೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಈ ಥರ ಸಿಂಪಲ್ ಕ್ವಶನ್ ಕೊಟ್ಟಿರ್ತಾನೆ. ಸೊ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯಾವಾಗಲೂ ಒಂದ್ಸಲಿ ಕ್ವಶನ್ ಮೇಲೆ ಕಣ್ಣಾಡಿಸ್ಬಿಟ್ರೆ ನಿಮಗೆ ಈಸಿ ಕ್ವಶನ್ ಯಾವುದು ಮತ್ತು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಯಾವುದು ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಕೆಲವರು ಡೇಟಾ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ನ ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ, ತುಂಬ ಕ್ಯಾಲ್ಕುಲೇಷನ್ ಇರುತ್ತೆ ಅಂತ. ಸೊ ವೆರಿ ಈಸಿ ಕ್ಯಾಲ್ಕುಲೇಷನ್ ಇರುತ್ತೆ, ಕೆಲವೊಂದ್ಸಲಿ ತುಂಬ ಈಸಿ. ನೋಡಿ ಈ ಥರ ಆ್ಯಡಿಂಗು ಮತ್ತು ಸಬ್ಸ್ಟ್ರಾಕ್ಷನ್ ಥರ ಕೊಟ್ಬಿಡ್ತಾನೆ. ಸೊ ಇದರಲ್ಲಿ ನೀವು ಡೇಟಾ ಇಂಟರ್ಪ್ರಿಟೇಷನ್ ಮಾಡ್ಬೇಕಾದ್ರೆ ನೀವು ಏನು ತಲೆಯಲ್ಲಿ ಇಟ್ಕೋಬೇಕು ಅಂದರೆ, ಸೊ ನಿಮಗೆ ಬೇಸಿಕ್ಸ್ ಪರ್ಸೆಂಟೇಜ್ ತೆಗೆಯೋದು ಬರಬೇಕು. ಓಕೆ, ಕ್ಯಾಲ್ಕುಲೇಷನ್ ಸ್ವಲ್ಪ ಫಾಸ್ಟ್ ಇರಬೇಕು, ಬೇಸಿಕ್ಸ್ ಪರ್ಸೆಂಟೇಜ್ ತೆಗೆಯೋದು ಬರಬೇಕು. ಸೊ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಕೆಲವು ಸಲ ನೋಡಿ ನಾವು ಇದನ್ನು ಕೂಡೋದೇ ಬೇಕಾಗಿಲ್ಲ, ಇದನ್ನೆಲ್ಲ ನಾವು ಈ ಥರ ಕೂಡೋದೇ ಬೇಕಾಗಿಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ನೀವು ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಫ್ಯೂ ಸೆಕೆಂಡ್ಸಲ್ಲೇ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಡೇಟಾ ಇಂಟರ್ಪ್ರಿಟೇಷನ್ ಇದು ನಾನೇನು ಹೇಳ್ತೀನಿ, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಡೇಟಾ ಇಂಟರ್ಪ್ರಿಟೇಷನಲ್ಲಿ ತುಂಬ ಈಸಿಯಾಗಿರೋ ಕ್ವಶನ್ಸ್ ಕೇಳ್ತಾನೆ. ಎರಡಿದ್ದರೆ ಒಂದೊಂದು ತುಂಬ ಈಸಿ ಇರುತ್ತೆ, ಸೆಕೆಂಡ್ ಕಾಂಬಿನೇಷನ್ ಕೇಳ್ತಾನೆ, ಸ್ವಲ್ಪ ಅದು ಡಿಫಿಕಲ್ಟ್ ಇರುತ್ತೆ ಅಷ್ಟೇ. ಮತ್ತು UGC ಮತ್ತು KCET ತುಂಬ ಡೇಟಾ ಇಂಟರ್ಪ್ರಿಟೇಷನ್ ತುಂಬ ಈಸಿನೇ ಇರುತ್ತೆ. ಓಕೆ, ಸೊ ಈ ಸೆಷನಲ್ಲಿ ನಾನು ಇಲ್ಲಿ ವೈಂಡ್ ಅಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸೆಷನಲ್ಲಿ, ನೆಕ್ಸ್ಟ್ ಇನ್ನು ಫ್ಯೂ ಸೆಷನಲ್ಲಿ, ಸೊ ವಿ ವಿಲ್ ಕಂಟಿನ್ಯೂ ವಿತ್ ದ ಡೇಟಾ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ಸ್. ಓಕೆ, ಥ್ಯಾಂಕ್ ಯು ಆಲ್.